ಇದು ಕರ್ಣನ ಕವಚ ರಹಸ್ಯ ಭಾಗ 2. ಭಾಗ 1ರಲ್ಲಿ ತಿಳಿಸಿದಂತೆ ನರ ಮತ್ತು ನಾರಾಯಣರಾಗಿ ಶ್ರೀ ವಿಷ್ಣು ಸತ್ಯಯುಗದಲ್ಲಿ ಜನ್ಮ ತಾಳಿದ್ರು. ನರ ನಾರಾಯಣ ಒಬ್ಬರನ್ನೊಬ್ಬರು ಬಿಟ್ಟುಕೊಡದಷ್ಟು ಬಾಂಧವ್ಯ ಹೊಂದಿದ್ರು. ಬ್ರಾಹ್ಮಣರಂತೆ ವೇದ ಅಧ್ಯಯನ ಮತ್ತು ಕ್ಷತ್ರಿಯರಂತೆ ಯುದ್ಧ ಮತ್ತು ಶಸ್ತ್ರಕಲೆಯನ್ನ ಕೂಡ ಇಬ್ರು ಕಲಿತಾರೆ. ಒಮ್ಮೆ ದಂಭೋದ್ಭವನ ವಿರುದ್ಧ ಯುದ್ಧ ಮಾಡಲು ನರ ಮುಂದಾದ. ಈ ಸಮಯದಲ್ಲಿ ನಾರಾಯಣ ತಪಸ್ಸಿಗೆ ಕುಳಿತ. ಈತ ನರ ಸಹಸ್ರ ಕವಚದಲ್ಲಿ ಒಂದು ಕವಚ ಮುರಿತಾನೆ. ಆದರೆ ದಂಭೋದ್ಭವನ ವರದಂತೆ ಅಲ್ಲೇ ಮರಣ ಹೊಂದಿದ್ದ. ತಕ್ಷಣವೇ ತಪಸ್ಸಿನಿಂದ ಎದ್ದು ಬಂದ ನಾರಾಯಣ ತನ್ನ ತಪೋಶಕ್ತಿಯಿಂದ ಸಹೋದರ ನರನನ್ನ ಬದುಕಿಸಿದ್ದ. ಇವಾಗ ಯುದ್ಧ ಮಾಡುವ ಸರದಿ ನಾರಾಯಣನದ್ದು. ಈ ಸಮಯದಲ್ಲಿ ನರ ತಪಸ್ಸಿಗೆ ಕುಳಿತುಕೊಳ್ತಾನೆ. ನಾರಾಯಣ ಸಹಸ್ರ ಕವಚದಲ್ಲಿ ಮತ್ತೊಂದು ಕವಚ ಮುರಿದಿದ್ದ. ಆದರೆ ಮತ್ತದೇ ದಂಭೋದ್ಭವನ ವರದಂತೆ ಕವಚ ಮುರಿದ ಕಾರಣಕ್ಕೆ ನಾರಾಯಣ ಕೂಡ ಅಲ್ಲೇ ಮರಣ ಹೊಂದಿದ್ದ. ತಕ್ಷಣವೇ ತಪಸ್ಸಿನಿಂದ ಎದ್ದು ಬಂದ ನರ ತನ್ನ ತಪೋಶಕ್ತಿಯಿಂದ ನಾರಾಯಣನನ್ನ ಬದುಕಿಸಿದ್ದ. ಹೀಗೆ ದಂಭೋದ್ಭವನ 999 ಕವಚಗಳು ಮುರಿಯಲ್ಪಟ್ಟು ಸಾವಿನ ಭಯದಿಂದ ಸೂರ್ಯನ ಬಳಿ ಕಾಪಾಡುವಂತೆ ಬೇಡುತ್ತಾ ಅಸುರ ಓಡಿ ಹೋಗ್ತಾನೆ. ಹಿಂಬಾಲಿಸಿ ಹೋಗಿದ್ದ ನರ ನಾರಾಯಣರು ಸೂರ್ಯನಲ್ಲಿ ದಂಭೋದ್ಭವನನ್ನ ಹಿಂತಿರುಗಿಸುವಂತೆ ಹೇಳ್ತಾರೆ. ಆದರೆ ಅಸುರನ ಅಪಾರವಾದ ಭಕ್ತಿಗೆ ಸೋತಿದ್ದ ಸೂರ್ಯ ಇದಕ್ಕೊಪ್ಪಲಿಲ್ಲ. ಕೋಪಗೊಂಡ ನರ ಸೂರ್ಯನ ಕುರಿತು, ನೀನು ಮಾಡುತ್ತಿರೋ ಈ ಅಧರ್ಮಕ್ಕೆ ಮುಂದೆ ದಂಭೋದ್ಭವನೊಂದಿಗೆ ಮನುಷ್ಯನಾಗಿ ಹುಟ್ಟಿ ಅಲ್ಲಿ ಕರ್ಮಾನುಸಾರ ಅನುಭವಿಸುವಂತಾಗ್ಲಿ ಅಂತ ಶಪಿಸಿದ್ದ. ಇದು ಕರ್ಣನ ಕವಚ ರಹಸ್ಯ ಭಾಗ 2. ಭಾಗ 1ರಲ್ಲಿ ತಿಳಿಸಿದಂತೆ ನರ ಮತ್ತು ನಾರಾಯಣರಾಗಿ ಶ್ರೀ ವಿಷ್ಣು ಸತ್ಯಯುಗದಲ್ಲಿ ಜನ್ಮ ತಾಳಿದ್ರು. ನರ ನಾರಾಯಣ ಒಬ್ಬರನ್ನೊಬ್ಬರು ಬಿಟ್ಟುಕೊಡದಷ್ಟು ಬಾಂಧವ್ಯ ಹೊಂದಿದ್ರು. ಬ್ರಾಹ್ಮಣರಂತೆ ವೇದ ಅಧ್ಯಯನ ಮತ್ತು ಕ್ಷತ್ರಿಯರಂತೆ ಯುದ್ಧ ಮತ್ತು ಶಸ್ತ್ರಕಲೆಯನ್ನ ಕೂಡ ಇಬ್ರು ಕಲಿತಾರೆ. ಒಮ್ಮೆ ದಂಭೋದ್ಭವನ ವಿರುದ್ಧ ಯುದ್ಧ ಮಾಡಲು ನರ ಮುಂದಾದ. ಈ ಸಮಯದಲ್ಲಿ ನಾರಾಯಣ ತಪಸ್ಸಿಗೆ ಕುಳಿತ. ಈತ ನರ ಸಹಸ್ರ ಕವಚದಲ್ಲಿ ಒಂದು ಕವಚ ಮುರಿತಾನೆ. ಆದರೆ ದಂಭೋದ್ಭವನ ವರದಂತೆ ಅಲ್ಲೇ ಮರಣ ಹೊಂದಿದ್ದ. ತಕ್ಷಣವೇ ತಪಸ್ಸಿನಿಂದ ಎದ್ದು ಬಂದ ನಾರಾಯಣ ತನ್ನ ತಪೋಶಕ್ತಿಯಿಂದ ಸಹೋದರ ನರನನ್ನ ಬದುಕಿಸಿದ್ದ. ಇವಾಗ ಯುದ್ಧ ಮಾಡುವ ಸರದಿ ನಾರಾಯಣನದ್ದು. ಈ ಸಮಯದಲ್ಲಿ ನರ ತಪಸ್ಸಿಗೆ ಕುಳಿತುಕೊಳ್ತಾನೆ. ನಾರಾಯಣ ಸಹಸ್ರ ಕವಚದಲ್ಲಿ ಮತ್ತೊಂದು ಕವಚ ಮುರಿದಿದ್ದ. ಆದರೆ ಮತ್ತದೇ ದಂಭೋದ್ಭವನ ವರದಂತೆ ಕವಚ ಮುರಿದ ಕಾರಣಕ್ಕೆ ನಾರಾಯಣ ಕೂಡ ಅಲ್ಲೇ ಮರಣ ಹೊಂದಿದ್ದ. ತಕ್ಷಣವೇ ತಪಸ್ಸಿನಿಂದ ಎದ್ದು ಬಂದ ನರ ತನ್ನ ತಪೋಶಕ್ತಿಯಿಂದ ನಾರಾಯಣನನ್ನ ಬದುಕಿಸಿದ್ದ. ಹೀಗೆ ದಂಭೋದ್ಭವನ 999 ಕವಚಗಳು ಮುರಿಯಲ್ಪಟ್ಟು ಸಾವಿನ ಭಯದಿಂದ ಸೂರ್ಯನ ಬಳಿ ಕಾಪಾಡುವಂತೆ ಬೇಡುತ್ತಾ ಅಸುರ ಓಡಿ ಹೋಗ್ತಾನೆ. ಹಿಂಬಾಲಿಸಿ ಹೋಗಿದ್ದ ನರ ನಾರಾಯಣರು ಸೂರ್ಯನಲ್ಲಿ ದಂಭೋದ್ಭವನನ್ನ ಹಿಂತಿರುಗಿಸುವಂತೆ ಹೇಳ್ತಾರೆ. ಆದರೆ ಅಸುರನ ಅಪಾರವಾದ ಭಕ್ತಿಗೆ ಸೋತಿದ್ದ